ವೆಲ್ಕಮ್ ಟು ನಕ್ಷ ಕನ್ನಡ ಚಾನಲ್. ನಿನ್ನೆ ಒಂದು ನ್ಯೂ ನೋಟಿಫಿಕೇಶನ್ ಆಗಿದೆ. ಎಲ್ಲಿ ಅಂದರೆ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಮೈಸೂರು. ಸೊ ಈ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮುಂದೆ ಕೂಡ ಇಂಥ ನೋಟಿಫಿಕೇಶನ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನಕ್ಷ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು ನೋಟಿಫಿಕೇಶನ್ ಇವರಿಂದ ಆಗಿರೋದು. ಸೊ ಮೈಸೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 75 ಸೇವಕರ ಹುದ್ದೆಗಳನ್ನು, 75 ಸೇವಕರ ಹುದ್ದೆಗಳು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ. ಮೈಸೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 75 ಸೇವಕರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರನೇ ಹಾಕಬೇಕು. ಅರ್ಜಿಗಳನ್ನು ಮೈಸೂರು ಜಿಲ್ಲಾ ಸತ್ರ ನ್ಯಾಯಾಲಯದ ವೆಬ್ಸೈಟ್. ಸೊ ಇದು ಮೈಸೂರು ಜಿಲ್ಲಾ ವೆಬ್ಸೈಟ್, ಇದು ಮೈಸೂರು ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್. ಹಾಗೆ 2 ವೆಬ್ಸೈಟ್ನ ಕೊಟ್ಟಿದ್ದಾರೆ. ಈ 2ರಲ್ಲಿ ನೀಡಲಾದ ಲಿಂಕ್ ಮೂಲಕ ಆನ್ಲೈನ್ ಮುಖಾಂತರ. ಸೊ 28 ಅಂದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. 31/5/2026 ರಾತ್ರಿ 11:59 ಸಲ್ಲಿಸತಕ್ಕದ್ದು. ಸೊ 1 ಮಂತ್ ಟೈಮ್ ಇದೆ ಹೆಚ್ಚು ಕಮ್ಮಿ. ಆದರೆ ವೇಟ್ ಮಾಡಬೇಡಿ, ಯಾಕೆಂದರೆ ಕೊನೆ ಮೂಮೆಂಟಲ್ಲಿ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದರೆ ಎಷ್ಟೊಂದು ಸಾರಿ ವೆಬ್ಸೈಟ್ಗಳು ಬಂದಾಗ್ಬಿಡುತ್ತೆ, ವರ್ಕ್ ಆಗೋದಿಲ್ಲ. ಹಾಗಾಗಿ ಯಾರು ಎಲಿಜಿಬಲ್ ಇದ್ದೀರಾ ಇವತ್ತು ಅಪ್ಲಿಕೇಶನ್ನ ಹಾಕ್ಬಿಡಿ, ಜಾಸ್ತಿ ವೇಟ್ ಮಾಡಕ್ಕೆ ಹೋಗ್ಬೇಡಿ. ಸೊ ಹುದ್ದೆ ಹೆಸರು ಸೇವಕರು, 75 ಹುದ್ದೆಗಳು, ಒಟ್ಟು ಹುದ್ದೆಗಳು 75. ವೇತನ ಶ್ರೇಣಿ 27,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ. ಸೊ 1 ವರ್ಷಕ್ಕೆ 650 ರೂಪಾಯಿ ಇನ್ಕ್ರಿಮೆಂಟು. ಸೊ SSLC ಮಟ್ಟದ ಹುದ್ದೆ ಇದು. ಹಾಗಾಗಿ 27,000 ರೂಪಾಯಿ ಸ್ಯಾಲ್ರಿ ಕೂಡ ಒಳ್ಳೆ ಸ್ಯಾಲ್ರಿನೇ. ಸೊ ಹುದ್ದೆಗಳ ವರ್ಗೀಕರಣ, 75 ಹುದ್ದೆಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತ. ಇದಕ್ಕೆ ಮೀಸಲಾತಿ. ಸೊ ಇತರೆ GM ಅವ್ರಿಗೆ 6 ಪೋಸ್ಟ್ ಇದೆ. ಸೊ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಟೋಟಲ್ ಆಗಿ 28 ಪೋಸ್ಟ್ ಇದೆ ನೋಡಿ. ಸೊ ಎಲ್ಲರಿಗೂ ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ, A2A, 2B ಇವರೆಲ್ಲರಿಗೂ ಹಿಡಿದು ಟೋಟಲ್ ಆಗಿ ಮಹಿಳೆಗೆ 28 ಪೋಸ್ಟು. ಅಂದರೆ ವುಮೆನ್ ಅಭ್ಯರ್ಥಿಗಳೇನಿದಾರಲ್ಲ ಅವ್ರಿಗೆ ಜಾಸ್ತಿ ಪೋಸ್ಟ್ ಇದೆ. ಯಾರ್ಯಾರು ಒಳ್ಳೆ ಮಾರ್ಕ್ಸ್ಗಳನ್ನ ತೆಗೆದಿದ್ದಾರೆ SSLCಯಲ್ಲಿ ಅಪಾರ್ಚುನಿಟಿನ ಮಿಸ್ ಮಾಡಬೇಡಿ, ಸುಮ್ಮನೆ ಅಪ್ಲಿಕೇಶನ್ ಹಾಕಿ. ಸೊ ಗ್ರಾಮೀಣ ಅಭ್ಯರ್ಥಿಗಳು 22 ಪೋಸ್ಟ್ ಇದೆ. ಸೊ ಹಳ್ಳಿಯಲ್ಲಿ ಕಲ್ತವ್ರಿಗೂ ಒಳ್ಳೆ ಅಪಾರ್ಚುನಿಟಿ ಇದು, 22 ಪೋಸ್ಟು. ಕನ್ನಡ ಮಾಧ್ಯಮ ಅಭ್ಯರ್ಥಿ 4 ಪೋಸ್ಟ್ ಇದೆ. ಸೊ ಯೋಜನೆ ನಿರಾಶ್ರಿತ, ಮಾಜಿ ಸೈನಿಕ, ಸೊ ಅಂಗವಿಕಲ, ಸೊ ಒಟ್ಟು 75 ಪೋಸ್ಟ್ ಇದೆ. ವೆರಿ ಇಂಪಾರ್ಟೆಂಟ್ ಅಂದರೆ GM ಅವ್ರಿಗೆ 6 ಪೋಸ್ಟ್ ಇದೆ ನೋಡಿ. ಇದರಲ್ಲಿ ಇಲ್ಲಿ ವಿದ್ಯಾರ್ಹತೆ ಕೊಟ್ಟಿದ್ದಾರೆ. 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. ಸೊ ಅಪ್ಲಿಕೇಶನ್ ಹಾಕುವಾಗ SSLC ಪಾಸ್ ಆಗಿರಬೇಕು. SSLC ಪಾಸ್ ಆದವರೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಅಂತ. ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳ ನೇಮಕಾತಿ ನಿಯಮಗಳು 2007 ಅನ್ವಯ ನೇರ ನೇಮಕಾತಿ ಮೂಲಕ ನಡೆಸಲಾಗುವುದು. ನೇರ ನೇಮಕಾತಿ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ, ಅಂದರೆ ಸೊ 1:10 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸೊ 1:10 ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂ ಕರೀತಾರೆ ನೋಡಿ, 1:10 ಅಭ್ಯರ್ಥಿಗಳು. ಆಮೇಲೆ 10 ಅಂಕಗಳಿಗೆ ಇಂಟರ್ವ್ಯೂ. ಸೊ ಇಂಟರ್ವ್ಯೂಸ್ ಫಾರ್ 10 ಮಾರ್ಕ್ಸ್, 10 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಟೋಟಲ್ ಆಗಿ 1:10 ಕರೀತಾರೆ, ಅಂದರೆ 75 × 10. ಸೊ 750 ಜನರು ಲಿಸ್ಟ್ ಬಿಡ್ತಾರೆ. ಆ 750 ಜನರಲ್ಲಿ ಇಂಟರ್ವ್ಯೂ ಅಲ್ಲಿ 10 ಮಾರ್ಕ್ಸ್ ಇರುತ್ತಲ್ಲ, ಅದರಲ್ಲಿ ತೆಗೆದುಬಿಟ್ಟು ಕೊನೆಗೆ 75 ಜನರ ಒಂದು ಲಿಸ್ಟನ್ನು ಬಿಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳು NPS. ಸೊ ಇವರಿಗೆ NPS ಅಪ್ಲೈ ಆಗುತ್ತೆ, UPS ಬರೋದಿಲ್ಲ. ಈಗೆಲ್ಲ ಕರ್ನಾಟಕದಲ್ಲಿ NPS ಮಾತ್ರ ಇರೋದು. ಹೋರಾಟ ಮಾಡ್ತಾ ಇದ್ದಾರೆ UPS ಮಾಡಬೇಕು ಅಂತ. ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಸೊ ಮೊದಲು ಜಾಬ್ ತಗೊಳ್ಳಿ, ಆಮೇಲೆ NPS UPS ಅಂತ ಡಿಸೈಡ್ ಮಾಡೋಣ. ವಯೋಮಿತಿ. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸತಕ್ಕದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ನೋಡಿ. ಈಗ ಮೊನ್ನೆ SSLC ರಿಸಲ್ಟ್ ಬಿಟ್ಟರು. ಸೊ SSLC ಅವರಿಗೆ 16 ವರ್ಷ ಆಗಿರುತ್ತೆ. ಈಗ SSLC ಅಂದರೆ ಹೆಚ್ಚು ಕಡಿಮೆ 16 ವರ್ಷ ಆಗಿರುತ್ತೆ. ಬಟ್ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಇಲ್ಲ ನಂದು 95% ಇದೆ, ನಾನು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಅಂತ ಕೇಳಿದ್ರೆ ಇಲ್ಲ.
ಯಾಕೆಂದರೆ ಕನಿಷ್ಠ ವಯಸ್ಸು 18 ವರ್ಷ, ಅಂದರೆ SSLC ಮುಗಿದು ಮಿನಿಮಮ್ 2 ವರ್ಷ ಆಗಿರಬೇಕು ಅಂತ. ಸೊ ಏಜ್ ರಿಲ್ಯಾಕ್ಸೇಷನ್ 40 ವರ್ಷ ಇಟ್ಟಿದ್ದಾರೆ. ಯಾರಿಗೆ? GM ಅವ್ರಿಗೆ 40 ವರ್ಷ, 2A 2B 3A 3B ಅವರಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 45 ವರ್ಷ, ಪ್ರವರ್ಗ 1 ಇವರಿಗೂ ಕೂಡ. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿ ಕೊನೆಯ ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. ಸೊ ಕೊನೆಯ ದಿನಾಂಕ ಅಂದರೆ ಯಾವಾಗ ಇದೆ ಅದು? ಕೊನೆಯ ದಿನಾಂಕ ಮೇ 31ಕ್ಕೆ ಯಾರಾದರೂ SC ಅಭ್ಯರ್ಥಿ ಇದ್ದರೆ ಅವ್ರಿಗೇನಾದರೂ 45 ಮುಗಿದು 46 ಅವಾಗ ಸ್ಟಾರ್ಟ್ ಆದರೆ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ಎಲಿಜಿಬಲ್ ಅಂತ. ಓಕೆ. ವಿಶೇಷ ಸೂಚನೆ 29/1/2020 ಸರ್ಕಾರ ಆದೇಶ ಸಂಖ್ಯೆ. ಓಕೆ, ಇವೆಲ್ಲ ಏನು ನ್ಯೂಸ್ ಇಲ್ಲ ಬಿಡಿ. ಮುಂದೆ ಏನಿದೆ ನೋಡೋಣ. ಓಕೆ, ವಯೋಮಿತಿ ಸಡಿಲಿಕೆ. ಈ ಕೆಳಗಿನ ಸಂದರ್ಭದಲ್ಲಿ ನೇಮಕಾತಿ ಗರಿಷ್ಠ ವಯೋಮಿತಿಯನ್ನು, ಸೊ ಇದು ಯಾರಿಗೆ ಆಲ್ರೆಡಿ ವಯೋಮಿತಿ ಇದೆ, ಹಾಗಾಗಿ ಇದು ಯಾರಿಗೆ ಎಲಿಜಿಬಲ್ ಇದ್ದೀರಾ ಅವ್ರು ನೋಡ್ಕೊಳ್ಳಿ. ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರು ಆ ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷ ಅಷ್ಟು ವರ್ಷಗಳು. ಸೊ ಎಲ್ಲ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಿದ್ದು. ಯಾರಿಗೆ ಅಪ್ಲೈ ಆಗುತ್ತೆ ಅವ್ರು ನೋಡಿ. ಮತ್ತೆ ಇದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದೆ? ಏನಿಲ್ಲ. ವಿಶೇಷ ಸೂಚನೆ, ಬೆಂಗಳೂರು ಉಚ್ಚ ಅಂತಿಮ ಆದೇಶಗಳ ಎಲ್ಲ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು, ವೆರಿ ಇಂಪಾರ್ಟೆಂಟ್, ಎಲ್ಲ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು. ಸೊ ಇವಾಗ ಏನಾಗಿರುತ್ತೆ, SSLC ವಿದ್ಯಾರ್ಥಿಗಳು ಏನು ಅಪ್ಲಿಕೇಶನ್ ಹಾಕ್ತಾರೆ ಅವ್ರದ್ದು ಯಾವುದು ಇನ್ಕಮ್ ಸರ್ಟಿಫಿಕೇಟ್ ಲಾಸ್ಟ್ ಡೇಟ್ ಮುಗಿದು ಹೋಗಿರ್ಬೋದು, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಮುಗಿದಿರಲ್ಲ. ಯಾಕಂದರೆ SC ST ಅವ್ರಿಗೆ ಲೈಫ್ ಲಾಂಗ್ ಕೊಡ್ತಾರೆ, ಉಳಿದವ್ರಿಗೆ 5 ವರ್ಷ ಕೊಡ್ತಾರೆ. ಸೊ ಇದನ್ನ ನೋಡಿ, ನಿಮ್ಮದು ಡೇಟ್ ಇನ್ನೂ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ. 10ನೇ ತರಗತಿಯ ಅಂಕಗಳು ಶ್ರೇಣಿಯಲ್ಲಿ ಅಥವಾ ಗ್ರೇಡ್ನಲ್ಲಿದ್ದರೆ ಅದನ್ನು ಅಂಕಗಳಾಗಿ ಪರಿವರ್ತಿಸಿ. ವೆರಿ ಇಂಪಾರ್ಟೆಂಟ್. ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳನ್ನು ನಮೂದಿಸಿದ ಅಂಕಪಟ್ಟಿಯನ್ನು ಅರ್ಜಿ ಸಲ್ಲಿಸಿದ ನಿಗದಿಪಡಿಸಿದ ದಿನಾಂಕದೊಳಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು. ಓಕೆ, ನಿಮ್ದೇನಾದರೂ SSLCಲಿ ಗ್ರೇಡ್ ಸಿಸ್ಟಮ್ ಇತ್ತು, ಅಥವಾ ಈ ಥರ 6.5 ಅಂತ ಈ ಥರ ಕೊಡ್ತಾರೆ. ಈ ಥರ ಏನಾದರೂ ಕೊಟ್ಟಾಗ ಅದನ್ನು ನೀವು ಅಂಕಗಳಾಗಿ ಪರಿವರ್ತಿಸಬೇಕು. ಯಾವುದು? ಸಕ್ಷಮ ಪ್ರಾಧಿಕಾರದಿಂದ. ನಿಮ್ಮದು ಸ್ಕೂಲಲ್ಲಿ ಅಥವಾ ಎಲ್ಲಾದರೂ ಅದು ಎಲ್ಲಿ ಕೊಡ್ತಾರೆ ಅಲ್ಲಿಂದ ಒಂದು ಸರ್ಟಿಫಿಕೇಟ್ನ ತೆಗೆದಿಟ್ಕೊಂಡಿರ್ಬೇಕು ಅಂತ. ಯಾರು ಎಲಿಜಿಬಲ್ ಇದ್ದಾರೆ, ನಿಮ್ದು ಆ ಥರ ಏನಾದರೂ ಇದ್ದರೆ ಹೋಗ್ಬಿಟ್ಟು ತೊಗೊಂಬನ್ನಿ ಮಾರ್ಕ್ಸ್ ಕಾರ್ಡ್ನ. ಮೇಲಿನ ಸೂಚನೆಗಳ ದಾಖಲಾತಿಗಳನ್ನು ಒದಗಿಸಲು ತಪ್ಪಿದರೆ ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ಏನಾದರೂ ಈ ಥರ ಮಿಸ್ಟೇಕ್ ಆದರೆ ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಅಧಿಸೂಚನೆ ಚಾಲ್ತಿಯಲ್ಲಿರುವ ಮತ್ತು ಕಾಲಕ್ಕೆ ಓಕೆ, ಮುಂದೆ ತಿದ್ದುಪಡಿ ಆದರೆ ಅದು ಅವ್ರ ಕೈಯಲ್ಲಿ ಇರುತ್ತೆ ಅಂತ. ಯಾವುದೇ ಅಭ್ಯರ್ಥಿಯು ಸಂದರ್ಶನದ ಬಗ್ಗೆ ಮಾಹಿತಿ ಬರೆದಿದ್ದರೆ ಅವರು ಸಂದರ್ಶನಕ್ಕೆ ಅರ್ಹರಲ್ಲ ತಿಳಿದು ಮತ್ತು ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ. ಸೊ ಸಂದರ್ಶನ ಅಂದರೆ ಇಂಟರ್ವ್ಯೂಗೆ ಅವರು ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ಏನಾದರೂ ಬರಲಿಲ್ಲ ಅಂದರೆ ನೀವು ಎಲಿಜಿಬಲ್ ಆಗಿಲ್ಲ ಅಂತ ತಿಳ್ಕೊಬೇಕು. ಪರಿವೀಕ್ಷಣಾ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್. ಸೊ ಪ್ರೊಬೇಷನರಿ ಪೀರಿಯಡ್ 2 ವರ್ಷ ಇರುತ್ತೆ. ಪ್ರೊಬೇಷನರಿ ಪೀರಿಯಡ್ 2 ವರ್ಷ. ಸೊ 2 ವರ್ಷ ವೆರಿ ಇಂಪಾರ್ಟೆಂಟ್. ಇದು ಪ್ರೊಬೇಷನರಿ ಪೀರಿಯಡ್ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಏನಂದರೆ ಪ್ರೊಬೇಷನರಿ ಪೀರಿಯಡಲ್ಲಿ ನೀವು ಸರ್ಕಾರಿ ಹುದ್ದೆಯಲ್ಲಿ ನೀವು ಇದ್ರೂ ಕೂಡ ಸರ್ಕಾರಿಯ ತಾತ್ಕಾಲಿಕ ನೌಕರರು ನೀವು 2 ವರ್ಷದವರೆಗೆ. 2 ವರ್ಷದಲ್ಲಿ ನಿಮ್ಮಿಂದ ಏನಾದರೂ ಮಿಸ್ಟೇಕ್ ಆದರೆ ಅಥವಾ ಏನಾದರೂ ನೀವು ತಪ್ಪು ಮಾಡಿದರೆ ಆವಾಗ ನಿಮ್ಮನ್ನ ತೆಗೆದುಹಾಕುವಂಥ ಎಲ್ಲ ಅಧಿಕಾರಗಳು ಇರುತ್ತೆ. ಆಗ ನೀವು ಯಾವ ಕೋರ್ಟ್ಗೆ ಹೋಗೋಕ್ಕೂ ಬರೋದಿಲ್ಲ, ಏನೂ ಇರೋದಿಲ್ಲ. ಸೊ 2 ವರ್ಷ ಕಂಪ್ಲೀಟ್ ಆದಮೇಲೆ, 2 ವರ್ಷ ನಿಮ್ಮದು ಮುಗಿದು ಪ್ರೊಬೇಷನರಿ ಡಿಕ್ಲೇರೇಷನ್ ಆದಮೇಲೆ ನಿಮ್ಮನ್ನು ಜಾಬಿಂದ ತೆಗಿಬೇಕಂದ್ರೆ ತುಂಬ ಪ್ರೊಸೀಜರ್ ಇದೆ. ಸೊ 2 ವರ್ಷ ಹುಷಾರಾಗಿರ್ಬೇಕು ಅಂತ. ಇದೊಂದೇ ಜಾಬ್ಗೆಲ್ಲ, ಯಾವುದೇ ಜಾಬ್ ಆದರೂ ಕೂಡ ನಿಗದಿತ ಅರ್ಜಿ ಶುಲ್ಕ ಹಾಗೂ ಪಾವತಿಸಬೇಕಾದ ವಿಧಾನ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲ. ನೈಸ್. ಸೊ ಇವ್ರಿಗೆ ಯಾವುದೇ ಶುಲ್ಕವಿಲ್ಲ. 2A 2B 3A ಸೊ ಕಡಿಮೆ ಇಟ್ಟಿದ್ದಾರೆ ಶುಲ್ಕ. ಸೊ ಸಾಮಾನ್ಯ ವರ್ಗ ಇದು GM ಅವ್ರಿಗೆ 200 ರೂಪಾಯಿ ಇದೆ. ಓಕೆ, ನೋ ಪ್ರಾಬ್ಲಮ್, ಶುಲ್ಕ ಕಡಿಮೆ ಇದೆ.
ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್, ಈ ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಬ್ಯಾಂಕಿಂಗ್, UPI ಸೌಲಭ್ಯದ ಮೂಲಕ ಶುಲ್ಕ ಪಾವತಿ ಮಾಡಬಹುದಾಗಿದೆ. ಸೊ ನೋಡಿ, ಅವರು ಕೊಟ್ಟಿರುವಂತಹ ಲಿಂಕ್ ಅಪ್ಲಿಕೇಶನ್ ಹಾಕುವಾಗ ಬರುತ್ತೆ ಇದು. ಸೊ ಅಲ್ಲೇ ಅಪ್ಲಿಕೇಶನ್ ಹಾಕುವಾಗ ಏನು ಬರುತ್ತಲ್ಲ ಅಲ್ಲೇನೆ ಪೇ ಮಾಡಿಬಿಡಿ. UPI ಸೌಲಭ್ಯನ ಕೊಟ್ಟಿದ್ದಾರೆ. ಸೊ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದಿದೆ ಅದರಲ್ಲಿ ಡೈರೆಕ್ಟ್ ಆಗಿ ಇದನ್ನ ಕೊಡ್ತಾರೆ, QR ಕೋಡ್ನ ಕೊಡ್ತಾರೆ. QR ಕೋಡ್ ಮುಖಾಂತರನೇ ಪೇ ಮಾಡಿಬಿಡಿ. ಇದನ್ನು ಹೊರತುಪಡಿಸಿ ಯಾವುದೇ ನಗದು, ಚಲನ್, DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇತ್ಯಾದಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಓಕೆ, ಸೊ ಯಾವುದೇ ನಗದು, ಚಲನ್ ಅಂದರೆ ಯಾವುದೇ ಕ್ಯಾಶಲ್ಲಿ ಅಥವಾ ಇನ್ನೊಂದು ಆರ್ಡರ್ ಆಗಲಿ, ಮನಿ ಆರ್ಡರ್ ಆಗಲಿ ಈ ಥರವನ್ನ ತಗೊಳ್ಳೋದಿಲ್ಲ ಅಂತ. ಸೊ ಪೇಮೆಂಟ್ ಏನಿದ್ರು ಆನ್ಲೈನಲ್ಲೇ ಆಗಬೇಕು. ಇಂಥ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು. ಸೊ ನೀವೇನಾದರೂ ಅಪ್ಲಿಕೇಶನ್ನ ತಪ್ಪು ಹಾಕಿ ನನ್ನ ದುಡ್ಡು ವಾಪಸ್ ಕೊಡಿ ಅಂದರೆ ಅದು ಬರೋದಿಲ್ಲ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಮರಳಿ ಕೊಡುವುದಿಲ್ಲ ಅಂತ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಮೊದಲು ಕೆಳಕಂಡ ಸೂಚನೆ ಕಡ್ಡಾಯವಾಗಿ ತಿಳ್ಕೋಬೇಕು. ಓಕೆ, 10ನೇ ತರಗತಿ ತತ್ಸಮಾನ ಪರೀಕ್ಷೆಯ ಗರಿಷ್ಠ ಹಾಗೂ ಗಳಿಸಿದ ಅಂಕಗಳನ್ನು ಸರಿಯಾಗಿ ನಮೂದಿಸತಕ್ಕದ್ದು. ಯಾಕೆ ಸರಿಯಾಗಿ ನಮೂದಿಸಬೇಕು ಅಂದರೆ ಈ ಜಾಬ್ ಇರೋದೇ ಮಾರ್ಕ್ಸ್ ಮೇಲೆ. ಸೊ ನೀವು ಸರಿಯಾಗಿ ಮಾರ್ಕ್ಸ್ನ ಹಾಕಿಲ್ಲ ಅಂದರೆ ಜಾಬ್ ಕೈ ತಪ್ಪಿ ಹೋಗುತ್ತೆ ಅಂತ. ವೆರಿ ಇಂಪಾರ್ಟೆಂಟ್. ಸರಿಯಾಗಿ ಹಾಕಿ ಅವನ್ನ. ಅರ್ಜೆಂಟಲ್ಲಿ ಹೆಂಗೆಂಗೂ ಹಾಕಿ ಕೊಡ್ಬೇಡಿ. ಇದೇನು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಸೊ ಪ್ರಿಲಿಮಿನರಿ ಎಕ್ಸಾಮ್ ಅಂತಲ್ಲ, ಒಂದು ಜಾಬ್ ಇದು, ಜೀವನನೇ ಬದಲು ಮಾಡುತ್ತೆ. ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಮೊದಲು ಕೊಟ್ಟಿರುವ ಎಲ್ಲ ಸೂಚನೆಗಳನ್ನು ಗಮನವಿಟ್ಟು ಓದಿಕೊಳ್ಳಬೇಕು, ತಪ್ಪಾಗದಂತೆ ನೋಡಿಕೊಳ್ಳುವುದು. ಓಕೆ, ಸೊ ಇವೆಲ್ಲ ನೋಟಿಫಿಕೇಶನಲ್ಲೂ ಇರುತ್ತೆ ಇದು. ಅಭ್ಯರ್ಥಿ ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ಭಾವಚಿತ್ರವು ಇತ್ತೀಚಿನದಾಗಿ ನೋಡಿ. ನೀವು ಅಂದರೆ 18 ವರ್ಷ ಎಲಿಜಿಬಲ್ ಈ ಜಾಬ್ಗೆ. ನೀವೇನಾದರೂ 5th ಸ್ಟ್ಯಾಂಡರ್ಡದ್ದು 6th ಸ್ಟ್ಯಾಂಡರ್ಡದ್ದು ತೊಗೊಂಬಂದು ಫೋಟೋ ಹಾಕಿದರೆ ಕಷ್ಟ. ತುಂಬ ಜನ ಆ ಥರ ಮಾಡ್ತಾರೆ, ನೋಡಿದ್ದೀನಿ ನಾನು. ಸೊ ರೀಸೆಂಟಾಗಿ ಫೋಟೋನ ಹಾಕಿ. ಫೋಟೋ ಇರ್ದಿದ್ರೆ ಈಗೇನು ಎಲ್ಲರ ಹತ್ರನೂ ಮೊಬೈಲ್ ಇದೆ, ಮೊಬೈಲಲ್ಲಿ ಒಂದು ಫೋಟೋನ ತಗೊಂಬಿಡಿ. ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ ಅಪ್ಲೋಡ್ ಮಾಡಬೇಕು. ಅಭ್ಯರ್ಥಿಯು ಕಪ್ಪು ಬಾಲ್ ಪಾಯಿಂಟ್ ಪೆನ್ನಲ್ಲಿ ಬಿಳಿ ಹಾಳೆಯ ಮೇಲೆ ಸಹಿ ಮಾಡಿ. ಓಕೆ, ಇದು ನೋಡಿ, ಸಹಿ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ, ಆ ಥರನೇ ಮಾಡಿ. ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ನೋಂದಾಯಿಸಲು ಕೊನೆಯ ದಿನಾಂಕ ಆಲ್ರೆಡಿ ನೋಡಿದ್ವಿ. ಕೊನೆಯ ದಿನಾಂಕ 31/5/2026 ರಾತ್ರಿ 11:59. ನಾನು ರಾತ್ರಿ 11:59ಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಯಾರಾದರೂ ಇದ್ದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ಬೇಡಿ, ಆರಾಮಾಗಿ ಇದ್ಬಿಡಿ. ಓಕೆ, ಮುಂದೆ ಏನಿದೆ? ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡಿದೆ. ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವರೆಗೂ ವಿಳಂಬ ಮಾಡಿದೆ. ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಸೊ ಕರ್ನಾಟಕದ ಅಭ್ಯರ್ಥಿಗಳ ಬಗ್ಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇವ್ರು ಲಾಸ್ಟ್ ಮೂಮೆಂಟ್ಗೆ ಅಪ್ಲಿಕೇಶನ್ ಹಾಕೋದು ಏನೇ ಇದ್ರು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಒಂದು ನೋಟು. ಆನ್ಲೈನ್ ಹೊರತುಪಡಿಸಿ ಇತರ ಯಾವುದೇ ವಿಧಾನದಲ್ಲಿ ಕಳುಹಿಸಿದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ಇವೆಲ್ಲ ನೋಡಿದ್ದೀವಿ ಆಲ್ರೆಡಿ. ಇತರ ಸೂಚನೆಗಳು. ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹುದ್ದೆಗೆ ಆಯ್ಕೆಯ ತಮ್ಮ ನೇಮಕಾತಿ ಪ್ರಾಧಿಕಾರ ನೀಡುವ ನಿರಕ್ಷೇಪಣ ಅಂದರೆ NOC ಲೆಟರ್ ತೊಗೊಳ್ಬೇಕು ಅಂತ. ಸೊ ಯೂಸ್ವಲಿ ಆಲ್ರೆಡಿ ಗೌರ್ಮೆಂಟ್ ಜಾಬಲ್ಲಿ ಇರುವಂಥ ಯಾವುದೇ ವ್ಯಕ್ತಿ ಜಾಬ್ಗೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ನೋಡೋಣ, ಯಾರಾದರೂ ಇರ್ಬೋದು ಅಲ್ವಾ ಆ ಥರನೂ. ಸೊ ಆ ಥರ ಯಾರಾದರೂ ಇದ್ದರೆ ಅವರು NOC ತೊಗೋಬೇಕು ಅಂತ. ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳು ನಮೂನೆ ಡಿಯಲ್ಲಿ. ಸೊ ಇದನ್ನು ನಮೂನೆ ಡಿಯಲ್ಲೇ ಕೊಡ್ತಾರೆ SC/ST ಅವರಿಗೆ. ಗ್ರಾಮೀಣ ಮೀಸಲಾತಿ. ಓಕೆ, ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ, ಗ್ರಾಮೀಣ ಮೀಸಲಾತಿ, ಕನ್ನಡ ಮಾಧ್ಯಮ ಮೀಸಲಾತಿ ಕೊರೋ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕು. ಸೊ ಇದು ಯಾರ್ಯಾರು ಅಪ್ಲೈ ಮಾಡ್ತಾರೆ ನೋಡಿ, ಇಲ್ಲೇನೇ ಕೊಟ್ಟಿದ್ದಾರೆ ನೋಡಿ. ವಿಧವೆಯರು, ಜೀತ ಕಾರ್ಮಿಕರು, ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರ ವಯೋಮಿತಿ ರಿಯಾಯಿತಿ ಕೊಡಲು ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ. ಓಕೆ, ಇದು ಯಾರಿಗೆ ಎಲಿಜಿಬಲ್ ಆಗ್ತಾರೆ? ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಹಾಜರಾಗಬೇಕು. ಓಕೆ, ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಹಾಜರಾಗಬೇಕು ಅಂದರೆ ನೀವೇ ದುಡ್ದು ಹಾಜರಾಗಬೇಕು ಅಂತ ಅಲ್ಲ. ಈ ಒಂದು ಇದು ಎಲ್ಲ ನೋಟಿಫಿಕೇಶನಲ್ಲೂ ಕೊಟ್ಟಿರ್ತಾರೆ ಇದನ್ನು. ನಾನು ಸುಮಾರು ನೋಟಿಫಿಕೇಶನಲ್ಲಿ ನೋಡಿದ್ದೀನಿ. ನಿಮ್ಮ ಸ್ವಂತ ಖರ್ಚಿನಲ್ಲೇ ಅಂದರೆ ನೀವೇ ದುಡ್ದು ಹಾಜರಾಗಬೇಕು ಅಂತ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಅವ್ರ ಹತ್ರ ದುಡ್ಡನ್ನ ಇಸ್ಕೊಂಡ್ಬಿಟ್ಟು ಹಾಜರಾಗಿ ಅಂತ. ನೋಡೋದಕ್ಕೆ ಒಂದು ಸ್ವಲ್ಪ
ವಿಚಿತ್ರವಾಗಿ ಕಾಣುತ್ತೆ ಇದನ್ನು. ಯಾರೇ ಆಗಲಿ ಗೌರ್ಮೆಂಟ್ ಅವರೇ ನೀವೇ ಕೊಡಿ, ಆಮೇಲೆ ಬಂದು ನಾವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ ಅಂತ ಏನು ಹೇಳೋದಿಲ್ಲ. ಯೂಶ್ವಲಿ ಕೆಲವು ಜಾಬ್ಗಳಿಗೆ ಕೊಡ್ತಾರೆ, ಗೌರ್ಮೆಂಟಿಂದಾನೇ ಅಲೋನ್ಸಸ್ನ ಕೊಡ್ತಾರೆ. ಈಗ ರೈಲ್ವೆ ಗ್ರೂಪ್ ಡಿ ಅಂತ ಎಕ್ಸಾಮ್ ಎಲ್ಲ ಬರೆಯೋದಕ್ಕೆ ರೈಲ್ವೆಯಲ್ಲಿ ರಿಸರ್ವೇಷನ್ ಕೊಡ್ತಾರೆ. ಕೆಲವೊಮ್ಮೆ AC ರಿಸರ್ವೇಷನು ಈ ಥರ ರಿಸರ್ವೇಷನ್ ಕೊಡ್ತಾರೆ. ನಾನು ಕೇಳಿದ್ದೇನೆ ರಿಸರ್ವೇಷನ್ ಕೊಡೋದು. ಸೊ ಐ ಡೋಂಟ್ ನೋ, ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ನೋಡಿ, ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಚೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು ಆಸ್ಪದವಿರುವುದಿಲ್ಲ. ನೋಡಿ, ನೀವೇನಾದರೂ ಅಡ್ಡ ದಾರಿ ಹಿಡಿದು ನಾನು ಜಾಬ್ ತಗೊಂತೀನಿ ಅಂತ ಏನಾದರೂ ಹೋದರೆ ಅದಕ್ಕೆ ಆಸ್ಪದವಿರುವುದಿಲ್ಲ. ಸಂದರ್ಶನದ ಸಮಯದಲ್ಲಿ ದಾಖಲೆ ಪರಿಶೀಲನೆಗೆ ಕರೆಯಲ್ಪಡುವ ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಹತೆ, ಜನ್ಮ ದಿನಾಂಕವನ್ನು ತೋರಿಸ SSLC ತತ್ಸಮಾನ ಸೊ ಯಾವ್ಯಾವ ಪ್ರಮಾಣ ಪತ್ರ ಇದೆ, ನೀವು ಅಪ್ಲಿಕೇಶನ್ ಹಾಕುವಾಗ ಯೂಶ್ವಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಏನೇನು ಹಾಕಿರ್ತೀರಲ್ಲ ಅದನ್ನೇ ಅವ್ರು ಕೇಳಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಡೆದ ನಂತರ ಓಕೆ, ಇದು ಆಗಲೇ ನೋಡಿದ್ದೀವಿ ನಾವು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ನಂತರ ಪಡೆದ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಓಕೆ, ಅಭ್ಯರ್ಥಿಯು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸುವುದು ಕಂಡುಬಂದಲ್ಲಿ ಅಂಥವರನ್ನು ನೇಮಕಾತಿಯಿಂದ ಅನರ್ಹಗೊಳಿಸಲಾಗುವುದು. ಯಾವುದೇ ಅಭ್ಯರ್ಥಿಯು ಸರ್ಕಾರೇತರ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ, ನೋಡಿ ಇವೆರಡು ವೆರಿ ಇಂಪಾರ್ಟೆಂಟ್. ಸೊ ನೀವೇನಾದರೂ ಅಕ್ರಮವಾಗಿ ನಾನು ಜಾಬ್ನ ತಗೋತೀನಿ, ದುಡ್ಡು ಕೊಟ್ಬಿಟ್ಟು ನಾನು ಜಾಬ್ನ ತಗೋತೀನಿ ಅಂತ ಏನಾದರೂ ಹೋದರೆ ಸೊ ಅದು ತಪ್ಪಾಗುತ್ತೆ. ಓಕೆ, ಅಂಥವ್ರನ್ನ ನೇಮಕಾತಿಯಿಂದ ಅನರ್ಹಗೊಳಿಸ್ತಾರೆ. ಅಥವಾ ನನಗೆ ಇನ್ಫ್ಲೂಯೆನ್ಸ್ ಇದೆ, ಯಾರು ಅಂತಹ ಯಾವುದೇ ಅಭ್ಯರ್ಥಿಯು ಸರ್ಕಾರಿ ಅಥವಾ ಸರ್ಕಾರೇತರ ಅಧಿಕಾರಿಗಳಿಂದ, ಅಂದರೆ ನನಗೆ ಇನ್ಫ್ಲೂಯೆನ್ಸ್ ಇದೆ, ನಾನು ಇನ್ಫ್ಲೂಯೆನ್ಸ್ ಮೂಲಕ ಜಾಬ್ನ ತಗೋತೀನಿ ಅಂತ ಹೇಳಿದರೆ ಅವಾಗ ಕೂಡ ನಿಮ್ಮ ಅಭ್ಯರ್ಥಿತನವನ್ನು ರದ್ದು ಮಾಡ್ತಾರೆ. ಸೊ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಆಲ್ಮೋಸ್ಟ್ ಮುಗೀತಿದ್ದು. ಸೊ ಇದು ಇರೋದಿಷ್ಟೇ ಇದೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಅಪ್ಲಿಕೇಶನ್ನ ಯಾವ ವೆಬ್ಸೈಟಲ್ಲಿ ಹಾಕಬೇಕು, ಎಷ್ಟು ಪೋಸ್ಟ್ ಇದೆ ಅನ್ನೋದು ನೋಡಿ. ಅಪ್ಲಿಕೇಶನ್ನ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ, ಯಾವ ವೆಬ್ಸೈಟ್ ಅಂತ. ಇವೆರಡು ವೆಬ್ಸೈಟಲ್ಲಿ ಹಾಕಿ, ಹಾಗೆ ನಕ್ಷ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಕ್ಷ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಇದೇ ಥರದ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಹಾಗೆ ನಿಮ್ಮ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.